ಒಂದು ಹಳೆಯ ಸ್ತೋತ್ರದಲ್ಲಿ ಇವತ್ತಿನ ಆಧುನಿಕ ಬ್ರಹ್ಮಾಂಡದ ಇಡೀ ನಕ್ಷೆನೇ ಅಡಗಿದೆ ಅಂದ್ರೆ ಹೇಗಿರುತ್ತಲ್ವಾ? ಬನ್ನಿ, ಇವತ್ತು ನಾವು ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಒಂದು ಪಠ್ಯದೊಳಗೆ ಹೋಗಿ ಅದು ನಮ್ಮ ಈ ವಿಶ್ವದ ಹುಟ್ಟು, ಬೆಳವಣಿಗೆ ಮತ್ತೆ ಅಂತ್ಯದ ಬಗ್ಗೆ ಏನೆಲ್ಲ ಹೇಳುತ್ತೆ ಅಂತ ನೋಡೋಣ. ಸರಿ, ಹಾಗಾದ್ರೆ ನೇರವಾಗಿ ಒಂದು ಪ್ರಶ್ನೆಯಿಂದಲೇ ಶುರು ಮಾಡೋಣ. ಈಗ ನೋಡಿ, ವಿಜ್ಞಾನಿಗಳು ಬಿಗ್ ಬ್ಯಾಂಗ್ ಅಂತ ಒಂದು ಮಹಾಸ್ಫೋಟದ ಬಗ್ಗೆ ಮಾತಾಡ್ತಾರೆ ಅಲ್ವಾ? ಆದ್ರೆ ಈ ಸಿದ್ಧಾಂತ ಕಂಡುಹಿಡಿಯೋಕೆ ಸಾವಿರಾರು ವರ್ಷಗಳ ಹಿಂದೆನೇ ನಮ್ಮ ಪ್ರಾಚೀನ ಋಷಿಗಳಿಗೆ ಇದರ ಬಗ್ಗೆ ಗೊತ್ತಿತ್ತು ಅಂದ್ರೆ ನಂಬೋಕಾಗತ್ತಾ? ಬನ್ನಿ, ಇದ್ರ ಬಗ್ಗೆನೇ ಇವತ್ತು ಮಾತಾಡೋಣ. ನೋಡಿ, ಒಂದು ಕಡೆ ಇವತ್ತಿನ ಮಾಡರ್ನ್ ಸೈನ್ಸ್, ಇನ್ನೊಂದು ಕಡೆ ಸಾವಿರಾರು ವರ್ಷಗಳ ಹಿಂದಿನ ವಿಷ್ಣು ಸಹಸ್ರನಾಮ. ವಿಜ್ಞಾನ ಹೇಳುತ್ತೆ ಸಿಂಗ್ಯುಲಾರಿಟಿ ಅಂತ, ಸಹಸ್ರನಾಮ ಹೇಳುತ್ತೆ ವಿಶ್ವರೇತಃ ಅಂದ್ರೆ ವಿಶ್ವದ ಬೀಜ. ಬ್ರಹ್ಮಾಂಡ ವಿಸ್ತಾರ ಆಗ್ತಿದೆ ಅನ್ನೋದಕ್ಕೆ ವಿಸ್ತಾರ. ಇಡೀ ವಿಶ್ವ ಮತ್ತೆ ಒಂದೇ ಕಡೆ ಸೇರತ್ತೆ ಅಂದ್ರೆ ಬಿಗ್ ಕ್ರಂಚ್ ಆಗತ್ತೆ ಅನ್ನೋದಕ್ಕೆ ತ್ವಷ್ಟ, ಸಂಕುಚಿಸುವವನು. ಏನಿದು? ಸುಮ್ನೆ ಕಾಕತಾಳೀಯ ಅಂತ ಅಂದ್ಕೊಳ್ಳೋಣವಾ, ಅಥವಾ ನಮ್ಮ ಪೂರ್ವಜರಿಗೆ ಏನೋ ಒಂದು ಆಳವಾದ ಸತ್ಯ ಗೊತ್ತಿತ್ತಾ? ಸರಿ, ಹಾಗಿದ್ರೆ ಬನ್ನಿ ಈ ಬ್ರಹ್ಮಾಂಡದ ಕಥೆಯ ಮೊದಲನೇ ಭಾಗಕ್ಕೆ ಹೋಗೋಣ. ಅಂದ್ರೆ ಎಲ್ಲವೂ ಶುರುವಾದ ಆ ಮೊದಲ ಕ್ಷಣಕ್ಕೆ. ಇವತ್ತಿನ ವಿಜ್ಞಾನದ ಪ್ರಕಾರ ಸುಮಾರು 13.8 ಬಿಲಿಯನ್ ವರ್ಷಗಳ ಹಿಂದೆ ನಾವು ಕಾಣೋ ಈ ಇಡೀ ಬ್ರಹ್ಮಾಂಡ ಅದು ಒಂದು ಸಣ್ಣ ಚುಕ್ಕಿಯಲ್ಲೇ ಅಡಗಿತ್ತಂತೆ. ಊಹೆ ಮಾಡೋಕೂ ಆಗದಷ್ಟು ಬಿಸಿ, ಅಷ್ಟು ಸಾಂದ್ರತೆ ಇದ್ದ ಒಂದು ಬಿಂದು. ಅದನ್ನೇ ಸಿಂಗ್ಯುಲಾರಿಟಿ ಅಂತ ಕರೆಯೋದು. ನಮ್ಮ ಸಮಯ, ನಮ್ಮ ಜಾಗ, ಎಲ್ಲದರ ಕತೆ ಶುರುವಾಗಿದ್ದೇ ಅಲ್ಲಿಂದ. ಈಗ ನೋಡಿ, ಸಾಮೀಯಂತರೆಸ್ನೆ ವಿಷ್ಣು ಸಹಸ್ರನಾಮದಲ್ಲಿ 88ನೇ ಹೆಸರು ವಿಶ್ವರೇತಃ ಅಂದ್ರೆ ವಿಶ್ವದ ಬೀಜ ಅಂತ ಅರ್ಥ. ವಿಜ್ಞಾನಿಗಳು ಯಾವ ಒಂದು ಪಾಯಿಂಟ್ ಬಗ್ಗೆ ಮಾತಾಡ್ತಿದ್ದಾರೋ ಅದೇ ಪಾಯಿಂಟ್ಗೆ ಈ ಪ್ರಾಚೀನ ಪಠ್ಯ ಇಡೀ ವಿಶ್ವವೇ ಅಡಗಿದ್ದ ಒಂದು ಬೀಜ ಅಂತ ಹೇಳುತ್ತೆ. ಎಷ್ಟು ಅದ್ಭುತವಾದ ಹೋಲಿಕೆ ಅಲ್ವಾ? ಆ ಮಹಾಸ್ಫೋಟ ಆದ್ಮೇಲೆ ಬ್ರಹ್ಮಾಂಡ ಸುಮ್ನೆ ನಿಧಾನಕ್ಕೆ ದೊಡ್ಡದಾಡ್ಲಿಲ್ಲ. ಬದಲಿಗೆ 1 ಸೆಕೆಂಡಿನ ಅತೀ ಸಣ್ಣ ಭಾಗದಲ್ಲಿ, ಅಂದ್ರೆ ಕಣ್ಣು ಮಿಟುಕಿಸೋಕ್ಕಿಂತ ವೇಗವಾಗಿ, ನಂಬೋಕೆ ಆಗದಷ್ಟು ದೊಡ್ಡದಾಯ್ತು. ಇದನ್ನೇ ಕಾಸ್ಮಿಕ್ ಇನ್ಫ್ಲೇಷನ್ ಅಂತಾರೆ. ಇಲ್ಲಿ ವಿಶೇಷ ಏನು ಅಂದ್ರೆ ಇದನ್ನ ಯಾರೂ ಹೊರಗಿನಿಂದ ಬಂದು ಉಬ್ಬಿಸಿದ್ದಲ್ಲ, ಅದರ ಒಳಗಿದ್ದ ಶಕ್ತಿಯಿಂದಾನೇ ಅದು ದೊಡ್ಡದಾಗಿದ್ದು. ಇದಕ್ಕೆ ಹೋಲಿಸೋ ಹಾಗೆ ಸಹಸ್ರನಾಮದ 37ನೇ ಹೆಸರು ಸ್ವಯಂಭೂ ಅಂದ್ರೆ ತಾನಾಗಿಯೇ ಆದವನು ಅಂತ. ನೋಡಿ, ಇದು ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ ಅಂದ್ರೆ ಈ ಬ್ರಹ್ಮಾಂಡವನ್ನು ಯಾರೋ ಹೊರಗಿನವರು ಸೃಷ್ಟಿ ಮಾಡಿದ್ದಲ್ಲ, ಬದಲಿಗೆ ಅದರೊಳಗಿದ್ದ ಶಕ್ತಿಯಿಂದ ತನ್ನಿಂದ ತಾನೇ ಹುಟ್ಟುಕೊಂತು ಅಂತ. ಇದು ಆಳವಾದ ಒಂದು ಕಾನ್ಸೆಪ್ಟ್. ಸರಿ, ಈಗ ಬ್ರಹ್ಮಾಂಡದ ಹುಟ್ಟಿನಿಂದ ಮುಂದೆ ಹೋಗೋಣ. ಅದು ಹೇಗೆ ಬೆಳೆಯಿತು, ಹೇಗೆ ವಿಸ್ತಾರವಾಯಿತು ಅನ್ನೋದನ್ನು ನೋಡೋಣ ಬನ್ನಿ. ಗೊತ್ತಾ, 20ನೇ ಶತಮಾನದವರೆಗೂ ಪಾಶ್ಚಿಮಾತ್ಯ ವಿಜ್ಞಾನಿಗಳು ನಮ್ಮ ಬ್ರಹ್ಮಾಂಡ ಸ್ಥಿರವಾಗಿದೆ, ಅದು ಚಲಿಸ್ತಿಲ್ಲ ಅಂತ ನಂಬಿದ್ರು. ಆದ್ರೆ 1920ರಲ್ಲಿ ಎಡ್ವಿನ್ ಹಬಲ್ ಅನ್ನೋ ವಿಜ್ಞಾನಿ ನಮ್ಮ ಗ್ಯಾಲಕ್ಸಿಗಳು ಒಂದ್ರಿಂದೊಂದು ದೂರ ಹೋಗ್ತಿವೆ, ಅಂದ್ರೆ ಬ್ರಹ್ಮಾಂಡ ದೊಡ್ಡದಾಗ್ತಿದೆ ಅಂತ ಸಾಬೀತ್ ಮಾಡಿದ್ರು. ಆದ್ರೆ ಸಾವಿರಾರು ವರ್ಷಗಳ ಹಿಂದೆಯೇ ನೋಡಿ, 426ನೇ ಹೆಸರು ವಿಸ್ತಾರ. ಇದರ ಅರ್ಥವೇ ವಿಸ್ತರಿಸುವವನು ಅಥವಾ ಹಿಗ್ಗುವವನು ಅಂತ. ಅಂದ್ರೆ ಬ್ರಹ್ಮಾಂಡ ಸುಮ್ನೆ ನಿಂತಿಲ್ಲ, ಅದು ಸದಾ ಬೆಳೀತಾ ಹಿಗ್ಗುತ್ತಾ ಇದೆ ಅನ್ನೋ ಒಂದು ಅದ್ಭುತವಾದ ದೃಷ್ಟಿಕೋನ ಇಲ್ಲಿದೆ. ಐನ್ಸ್ಟೈನ್ ಒಂದು ಅದ್ಭುತವಾದ ಸಿದ್ಧಾಂತವನ್ನು ಕೊಟ್ರು. ಅವರ ಪ್ರಕಾರ ಜಾಗ ಮತ್ತು ಸಮಯ ಅಂದ್ರೆ ಸ್ಪೇಸ್ ಮತ್ತು ಟೈಮ್ ಇವೆರಡೂ ಬೇರೆ ಬೇರೆ ಅಲ್ಲ, ಅವು ಒಂದಕ್ಕೊಂದು ಸೇರ್ಕೊಂಡಿವೆ. ಸಮಯ ಅನ್ನೋದು ಸುಮ್ನೆ ಒಂದು ಲೆಕ್ಕಾಚಾರ ಅಲ್ಲ, ಅದು ಕೂಡ ಈ ಬ್ರಹ್ಮಾಂಡದ ಒಂದು ಭಾಗ. ಹಾಗಾದ್ರೆ ಸಹಸ್ರನಾಮದ 91ನೇ ಹೆಸರನ್ನ ನೋಡಿ, ಸಂವತ್ಸರ ಅಂದ್ರೆ ವರ್ಷ ಅಥವಾ ಕಾಲವೇ ತಾನೋ ಅಂತ. ಇದರ ಅರ್ಥ ಏನು? ಇಲ್ಲಿ ಸಮಯವನ್ನ ಕೇವಲ ಘಟನೆಗಳನ್ನು ಅಳೆಯೋಕೆ ಬಳಸಿಲ್ಲ, ಬದಲಿಗೆ ಸಮಯವೇ ಈ ವಾಸ್ತವದ ಒಂದು ಮೂಲಭೂತ ಅಂಶ, ಒಂದು ಫಂಡಮೆಂಟಲ್ ಪಾರ್ಟ್ ಅಂತ ನೋಡಿದ ಹಾಗೆ ಕಾಣಿಸುತ್ತೆ. ಸರಿ, ಬ್ರಹ್ಮಾಂಡದ ಹುಟ್ಟು ನೋಡಿದ್ವಿ, ಬೆಳವಣಿಗೆ ನೋಡಿದ್ವಿ. ಈಗ ಅದರ ಅಂತ್ಯದ ಬಗ್ಗೆ ಮಾತಾಡೋಣ. ಇದರ ಕೊನೆ ಹೇಗಿರಬಹುದು? ಕೆಲವು ವಿಜ್ಞಾನಿಗಳ ಪ್ರಕಾರ ಬ್ರಹ್ಮಾಂಡ ಹೀಗೆ ವಿಸ್ತಾರ ಆಗ್ತಾನೇ ಇರೋದಿಲ್ಲ. ಒಂದು ರಬ್ಬರ್ ಬ್ಯಾಂಡ್ ಎಳೆದಾಗ ವಾಪಸ್ ಬರುತ್ತಲ್ಲ ಹಾಗೆ ಒಂದು ದಿನ ಗುರುತ್ವಾಕರ್ಷಣೆ ಎಲ್ಲವನ್ನೂ ಮತ್ತೆ ಒಂದೇ ಕಡೆಗೆ ಎಳೆಯಲು ಶುರು ಮಾಡುತ್ತೆ. ಎಲ್ಲವೂ ಮತ್ತೆ ಒಂದೇ ಬಿಂದುವಿನಲ್ಲಿ ಸೇರ್ಕೊಳ್ಳುತ್ತೆ. ಇದನ್ನೇ ಬಿಗ್ ಕ್ರಂಚ್ ಅಂತಾರೆ. ಇದು ಬಿಗ್ ಬ್ಯಾಂಗ್ನ ಉಲ್ಟಾ ಪ್ರೋಸೆಸ್. ಇಲ್ಲಿ ಬರೋ ಹೋಲಿಕೆ ಇದೆಯಲ್ಲ, ಇದು ನಿಜಕ್ಕೂ ಆಶ್ಚರ್ಯಕರ. 52ನೇ ಹೆಸರು ತ್ವಷ್ಟ. ಇದರ ಅರ್ಥವನ್ನೇನು ಅಂತ ವಿವರಿಸಲಾಗಿದೆ ಅಂದ್ರೆ ಬ್ರಹ್ಮಾಂಡದ ಅಂತ್ಯದ ಸಮಯದಲ್ಲಿ ಎಲ್ಲವನ್ನೂ ಕುಗ್ಗಿಸುವವನು ಅಂತ.
ಕೇಳೋಕೆ ಬಿಗ್ ಕ್ರಂಚ್ ಸಿದ್ಧಾಂತದ ಒಂದು ಪರ್ಫೆಕ್ಟ್ ವಿವರಣೆಯ ತರ ಇದೆ ಅಲ್ವಾ? ಈ ಸಂಕುಚನದ ಪ್ರಕ್ರಿಯೆಯನ್ನು 3 ಹಂತಗಳಲ್ಲಿ ಹೇಳಲಾಗಿದೆ. ಮೊದಲನೇದು ಸ್ಥೂಲ ಸ್ಥಿತಿ, ಅಂದ್ರೆ ಈಗ ನಾವು ನೋಡ್ತಿರೋ ನಕ್ಷತ್ರ, ಗ್ರಹಗಳಿರುವ ಈ ಜಗತ್ತು. ಆಮೇಲೆ ಬ್ರಹ್ಮಾಂಡ ಸಂಕುಚಿಸ್ತಾ ಹೋದಂತೆ ಎಲ್ಲವೂ ಒಂದಕ್ಕೊಂದು ಸೇರಿ ಲಯವಾಗುತ್ತೆ. ಕೊನೆಗೆ ಸೂಕ್ಷ್ಮ ಸ್ಥಿತಿ, ಅಂದ್ರೆ ಎಲ್ಲ ವಸ್ತುಗಳು ತನ್ನ ಮೂಲ ಕಣಗಳಿಗೆ, ಕಣ್ಣಿಗೆ ಕಾಣದಷ್ಟು ಚಿಕ್ಕ ಕಣಗಳಾಗಿ ವಾಪಸ್ ಹೋಗುತ್ತೆ. ಇದು ಇವತ್ತಿನ ಸೈನ್ಸ್ ಹೇಳೋ ಸಬಟಾಮಿಕ್ ಪಾರ್ಟಿಕಲ್ಸ್ ಕಲ್ಪನೆಗೆ ಎಷ್ಟು ಹತ್ರ ಇದೆ ನೋಡಿ. ಸರಿ, ಇಷ್ಟೆಲ್ಲ ಹೋಲಿಕೆಗಳಿದೆ, ಎಲ್ಲವೂ ಸರಿ. ಆದ್ರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಈ ಜ್ಞಾನ ಅವರಿಗೆ ಸಿಕ್ಕಿದ್ದು ಹೇಗೆ? ಯಾವುದೇ ಟೆಲಿಸ್ಕೋಪ್ ಇರ್ಲಿಲ್ಲ, ಇವತ್ತಿನ ತರಹದ ದೊಡ್ಡ ದೊಡ್ಡ ಲ್ಯಾಬ್ಗಳು ಇರ್ಲಿಲ್ಲ. ಆಗಿದ್ದು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಗಳು ಬ್ರಹ್ಮಾಂಡದ ಇಂಥ ಕಠಿಣವಾದ ನಿಯಮಗಳನ್ನು ಹೇಗೆ ಅರ್ಥ ಮಾಡ್ಕೊಂಡ್ರು? ಹೇಗೆ ಸಾಧ್ಯವಾಯ್ತು ಇದು? ಇಲ್ಲೇ ಇರೋದು ಆ ವ್ಯತ್ಯಾಸ. ಇವತ್ತಿನ ವಿಜ್ಞಾನ ಟೆಲಿಸ್ಕೋಪ್, ಮೈಕ್ರೋಸ್ಕೋಪ್ ಇಟ್ಕೊಂಡು ಹೊರಗಿನ ಜಗತ್ತನ್ನು ಅಂದ್ರೆ ಮಹಾಕಾಶವನ್ನು ನೋಡುತ್ತೆ. ಆದ್ರೆ ನಮ್ಮ ಋಷಿಗಳ ದಾರಿ ಬೇರೆಯಾಗಿತ್ತು. ಅವರು ದೃಷ್ಟಿ ಅನ್ನೋ ವಿಧಾನ ಬಳಸಿದ್ರು. ಅಂದ್ರೆ ಆಳವಾದ ಧ್ಯಾನದಲ್ಲಿ ತಮ್ಮ ಪ್ರಜ್ಞೆಯನ್ನೇ ಒಂದು ಪ್ರಯೋಗಾಲಯದಂತೆ ಮಾಡಿಕೊಂಡು ಒಳಗಿನ ಚಿದಾಕಾಶದಲ್ಲಿ ಅಂದ್ರೆ ಪ್ರಜ್ಞೆಯಲ್ಲೇ ಈ ಬ್ರಹ್ಮಾಂಡದ ಸತ್ಯಗಳನ್ನ ನೇರವಾಗಿ ಅನುಭವಿಸ್ತಿದ್ರು. ಹಾಗಾದ್ರೆ ಕೊನೆಗೆ ನಾವು ಅರ್ಥ ಮಾಡ್ಕೊಳ್ಬೇಕಾದೇನೋ ಅಂದ್ರೆ ಈ ಎಲ್ಲ ಕಾನ್ಸೆಪ್ಟ್ಗಳು ಒಂದಕ್ಕೊಂದು ಸಂಬಂಧಿಸಿವೆ. ಸೃಷ್ಟಿ, ಸ್ಥಿತಿ ಮತ್ತು ಸಂಹಾರ ಇದು ಒಂದು ದೊಡ್ಡ ಸೈಕಲ್. ಬ್ರಹ್ಮಾಂಡ ಹುಟ್ಟತ್ತೆ, ಇರುತ್ತೆ ಮತ್ತು ಮತ್ತೆ ಲಯವಾಗತ್ತೆ. ಇದೊಂದು ನಿರಂತರವಾದ ಚಕ್ರ ಅನ್ನೋದವರ ದೃಷ್ಟಿಕೋನ. ಈ ಇಡೀ ಸೈಕಲ್ನೂ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸುಂದರವಾದ ರೂಪಕ ಇದೆ. ಈ ಬ್ರಹ್ಮಾಂಡದ ಇಡೀ ಪ್ರಕ್ರಿಯೆಯನ್ನೇ ಒಂದು ದೊಡ್ಡ ಉಸಿರಾಟ ಅಂತ ಕಲ್ಪಿಸ್ಕೊಳ್ಳಿ. ಬಿಗ್ ಬ್ಯಾಂಗ್ ಅನ್ನೋದು ಉಸಿರನ್ನ ಹೊರಗೆ ಬಿಟ್ಟ ಹಾಗೆ. ಎಲ್ಲವೂ ಒಂದು ಬಿಂದುವಿನಿಂದ ಹೊರಗೆ ವಿಸ್ತರಿಸುತ್ತೆ. ಹಾಗೆಯೇ ಬಿಗ್ ಕ್ರಂಚ್ ಅನ್ನೋದು ಉಸಿರನ್ನ ಒಳಗೆ ತೆಗೆದುಕೊಂಡ ಹಾಗೆ. ಎಲ್ಲವೂ ಮತ್ತೆ ತನ್ನ ಮೂಲಕ್ಕೆ ವಾಪಸ್ ಹೋಗುತ್ತೆ, ಮುಂದಿನ ಸೃಷ್ಟಿಗಾಗಿ ಕಾಯುತ್ತೆ. ಇದೊಂದು ನಿರಂತರವಾದ, ಲಯಬದ್ಧವಾದ ಹೃದಯ ಬಡಿತದ ಹಾಗೆ. ಹಾಗಾದ್ರೆ ಯೋಚನೆ ಮಾಡಿ, ಇವತ್ತು ನಾವು ನೋಡಿದ್ದು ಒಂದು ಪ್ರಾಚೀನ ಪಠ್ಯದ ಕೆಲವು ಹೆಸರುಗಳನ್ನಷ್ಟೇ. ಇನ್ನು ಇಂತಹ ಜ್ಞಾನದ ಸಾಗರದಲ್ಲಿ ಬ್ರಹ್ಮಾಂಡದ ಎಷ್ಟೆಲ್ಲಾ ರಹಸ್ಯಗಳು, ಎಷ್ಟೆಲ್ಲಾ ವೈಜ್ಞಾನಿಕ ಸತ್ಯಗಳು ಅಡಗಿರ್ಬೋದು? ಈ ಪ್ರಶ್ನೆಯೊಂದಿಗೆ ನಮ್ಮ ಮುಂದಿನ ಶೋಧನೆ ಶುರುವಾಗ್ಲಿ.